ದಿನಾಂಕ 4/4/25ರಂದು ಸುಮಾರು 7:30 ಸಮಯದಲ್ಲಿ ನೀಲವೇಣಿ ಅನ್ನೋರು ತನ್ನ ಗಂಡನ ಒಂದು ಮರ್ಡರ್ ಆಗಿದೆ ಮತ್ತು ಅವ್ರ ಬೇರೆ ಬಾಡಿ ಇದೆ ಮತ್ತು ಹಲ್ಲೆಗಳಾಗಿದೆ, ತಲೆ ಮೇಲೆ, ಕಿವಿ ಮತ್ತು ತೋಳುಗಳ ಮೇಲೆ ಹಲ್ಲೆ ಆಗಿದೆ ಮತ್ತು ಯಾರೋ ದುಷ್ಕರ್ಮಿಗಳು ಮಾಡಿರ್ತಾರೆ ಈ ಕೆಲಸ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದ್ರ ಸಂಬಂಧವಾಗಿ 53/25 103 238C BNS ರಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ತನಿಖೆ ಕೈಗೊಂಡಿದ ನಂತರ ತಿಳಿದು ಬರುತ್ತೆ, ಇದರಲ್ಲಿ ನೀಲವೇಣಿ ಅಂದರೆ ಕಂಪ್ಲೇನೆಂಟ್ ಡಿಸೀಸ್ಡ್ ವೈಫ್ ಅವರು ಸಹ ಇನ್ವಾಲ್ವ್ಮೆಂಟ್ ಇರುತ್ತೆ. ಡಿಸೀಸ್ಡ್ ವೈಫು ಮತ್ತು A2 ಆನಂದ್ ಅನ್ನೋರು ಒಂದು ಶಾಮಿಯಾನ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇವರಿಬ್ಬರ ಮೇಲೆ ಗಂಡನಿಗೆ ಅನುಮಾನ ಇರುತ್ತೆ. ಪದೇ ಪದೇ ಇವರು ವಿಚಾರವಾಗಿ ಜಗಳ ನಡೀತಾ ಇರುತ್ತೆ. ದಿನಾಂಕ 3ನೇ ತಾರೀಕೊಂದು ಡಿಸೀಸ್ಡ್ ವೆಂಕಟೇಶ್ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮ ನಡೆದಾದ್ಮೇಲೆ ಅವರ ನೆಂಟರ ಮುಂದೆ ಎಲ್ಲ ಸ್ವಲ್ಪ ಗಲಾಟೆ ಮಾಡ್ತಾರೆ ಡಿಸೀಸ್ಡು. ತದನಂತರ ನೀಲವೇಣಿ ಮತ್ತು ಆನಂದ್ ಅವರು ಪ್ಲ್ಯಾನ್ ಮಾಡಿ ಈ ಒಂದು ಕೃತ್ಯ ಎಸಗಿರ್ತಾರೆ ಅಂತ ತಿಳಿದು ಬಂದಿದೆ. ಇದರಲ್ಲಿ 9 ಜನ ಅಕ್ಯೂಸ್ಡ್ ಇದ್ದಾರೆ. ನೀಲವೇಣಿ, ಆನಂದ್, ಮೊಹಮ್ಮದ್ ಗೌಸ್, ಶಿವಶಂಕರ್ ಅಲಿಯಾಸ್ ಚಿರು, ಮೊಹಮ್ಮದ್ ಶಾಹಿದ್ ಅಲಿಯಾಸ್ ಜಂಗ್ಲಿ, ದುದ್ದಾ, ಮೊಹಮ್ಮದ್ ಶರೀಫ್, ಮೊಹಮ್ಮದ್ ಆಸಿಫ್, ಮೊಹಮ್ಮದ್ ಸೋಹೇಲ್ ಅಂತ ಮತ್ತು ಇನ್ನಿಬ್ಬರದು ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕರು ಇರ್ತಾರೆ. ಇನ್ನೊಂದು ಸೀಸ್ ಹೇಳ್ಬಿಡ್ತೀನಿ. ಈ ಪ್ರಕರಣದಲ್ಲಿ ಕೃತ್ಯಕ್ಕೆ ಬಳಸಿದ 2 ಮೋಟರ್ ಬೈಕ್, 1 ಡಿಯೋ ಸ್ಕೂಟರ್, 5 ಮೊಬೈಲ್, 2 ಮಚ್ಚು, 3 ಕಟ್ಟಿಗೆ ಮತ್ತು ಇನ್ನಿತರ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಅದೇ ಈಗ ನೀಲವೇಣಿ ಮತ್ತು ಆನಂದ್ ಅವರು ಒಂದು ಶಾಮಿಯಾನ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವರಿಬ್ಬರು ಕ್ಲೋಸ್ ಆಗಿರ್ತಾರೆ. ಇದ್ರ ಬಗ್ಗೆ ಗಂಡನಿಗೆ ಅನುಮಾನ ಇರುತ್ತೆ. ಪದೇ ಪದೇ ಇದಕ್ಕಾಗಿ ಗಲಾಟೆ ಆಗ್ತಾ ಇರುತ್ತೆ. ಅವತ್ತು ವೆಂಕಟೇಶ್ ಅವರ ಕುಟುಂಬದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಅವಾಗ ನೆಂಟರುಗಳು ಬಂದಿರ್ತಾರೆ. ಅವ್ರ ಮುಂದೆ ಸಹ ವೆಂಕಟೇಶ್ ಅವರು ತನ್ನ ಪತ್ನಿ ನೀಲವೇಣಿಯವ್ರ ಮೇಲೆ ಗಲಾಟೆ ಮಾಡ್ತಾರೆ. ಇದರಿಂದ ಈ ಕೃತ್ಯ ಎಸಗಿದ್ದಾರೆ ಅಂತ ತಿಳಿದು ಬಂದಿದೆ. ಅದು ತನಿಖೆ ನಂತರ ಗೊತ್ತಾಗುತ್ತೆ. ಅವರೊಂದು 4-5 ವರ್ಷಗಳಿಂದ ಮಾಡ್ತಾರೆ. ಅವತ್ತು ರಾತ್ರಿ ಅವ್ರು ಯಾವ್ಯಾವ ಥರ ಪ್ಲಾನ್ ಮಾಡ್ತಾರೆ ನಿಮ್ಮ ಹತ್ರ ಹೇಳಿ? ಅಂದರೆ ಮೊದಲಿಗೆ ಮಾತಾಡ್ಕೊಂಡಿರ್ತಾರೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯ್ತು? 1 ನಿಮಿಷ ಆಫ್ ಮಾಡಿ. ಅದೇ ಇಬ್ರು ಮೈನರ್ಸ್ ಇದ್ದಾರೆ. ಅದಕ್ಕೆ ಸಂಘರ್ಷಕ್ಕೆ ಒಳಗಾದ ಬಾಲಕರು ಅಂತ ಹೇಳ್ತಾರೆ. ಹೆಸರೇನಂಗೆ ಘಟನೆ ನಡೆದ ಹಿಂದಿನ ದಿವಸ 3ನೇ ತಾರೀಕು ಸುಮಾರು 8:30 ಸಮಯದಲ್ಲಿ ಡಿಸೀಸ್ಡ್ ವೆಂಕಟೇಶ್ ಅವರು ಕುಡಿದು ಕೂತ್ಕೊಂಡಿರ್ತಾರೆ ಅವ್ರದ್ದೇ ಏರಿಯಲ್ಲಿ. ಅವಾಗ ಆರೋಪಿ A4 ಚಿರು ಅನ್ನೋರು ಅವ್ರನ್ನ ಬೈಕಲ್ಲಿ ಕರ್ಕೊಂಡು ಹೋಗಿ ಈ ಏನು ಬಾಡಿ ಸಿಕ್ಕಿದೆ ಅಲ್ಲಿಂದ 100 ಮೀಟರ್ಸ್ ದೂರದಲ್ಲಿ ಒಂದು ಸುಡುಗಾಡು, ಅಲ್ಲಿ ಡ್ರಿಂಕ್ಸ್ ಮಾಡಿಸಿ ಅಲ್ಲಿ ಹೊಡಿತಾರೆ. ಬಾಡಿ ತಂದು ಇಲ್ಲಿ ಆಡಿಸ್ಕೊಂಡು ಬರ್ತಾರೆ. ಸ್ವಲ್ಪ ಅಂದರೆ ಕರ್ಕೊಂಡು ಬಂದು ಇಲ್ಲಿ ಹೊಡಿತಾರೆ ಲಾಸ್ಟ್. ಅವತ್ತಿನ ರಾತ್ರಿ ನೀಲವೇಣಿ ಅವರು ವೆಂಕಟೇಶ್ ಅವ್ರ ಫಾದರ್ಗೇನೋ ಫೋನ್ ಮಾಡಿದ್ರು. ಇಲ್ಲ, ಇದೇನಂದ್ರೆ ಫಸ್ಟು ನೀಲವೇಣಿಯವರು ಆನಂದ್ ಅವ್ರಿಗೆ ಕರೆ ಮಾಡಿ ಈ ಥರ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಇದು ಡಿಸ್ಕಸ್ ಮಾಡ್ತಾರೆ, ಈ ಥರ ಇವನ್ನ ಮುಗಿಸ್ಬೇಕಂತೇಳಿ. ನಂತರ ಆನಂದ್ ಅವರ ಸ್ನೇಹಿತರಾದ ಮೊಹಮ್ಮದ್ ಗೌಸ್, ಚಿರು ಮತ್ತು ಜಂಗ್ಲಿ ಇವ್ರಿಗೆ ಕರೆ ಮಾಡಿ ಸಂಜೆ ಅವತ್ತಿನ ಹಿಂದಿನ ದಿವಸನೇ ಸಂಜೆ 6 ಗಂಟೆ ಸಮಯದಲ್ಲಿ ಸುಮಾರು ಡಿಸ್ಕಸ್ ಮಾಡಿ ಈ ಥರ ಹಿಂಗೆ ಮಾಡಬೇಕು, ವೆಂಕಟೇಶನವ್ರನ್ನ ಮುಗಿಸ್ಬೇಕಂತ ಹೇಳಿ ಕಾನ್ಸ್ಪಿರಸಿ ಮಾಡಿ ನಂತರದ ಚಿರು ಹೋಗಿ ಕರ್ಕೊಂಡು ಬರ್ತಾರೆ ಸ್ಪಾಟ್ಗೆ. ನೀಲವೇಣಿಯವರು ಹೇಳಿರ್ತಾರೆ ಅಂತ ಈಗ ಇನಿಷಿಯಲಿ ತಿಳಿದು ಬಂದಿದೆ. ಬಟ್ಟೆ ಬಿಚ್ಚಿ ಹೊಡಿಬೇಕು ಅಷ್ಟು ಟಾರ್ಚರ್.
ಈಗ ನೀವು ಎಲ್ಲ ಪ್ರಕರಣ ತನಿಖೆ ಎಲ್ಲ ಮಾಡಿದ್ರೆ ಅವರು ಯಾವ ಥರ ಅದನ್ನ ಮಿಸ್ಲೀಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಆರೋಪಿಗಳು? ಅಂದರೆ ಅವರು ಕಂಪ್ಲೇಂಟ್ ಯಾವ ಥರ ಅವರು ಇದನ್ನ ನಾವು ಮಾಡಿಲ್ಲ ಅನ್ನೋದನ್ನ ಬಿಂಬಿಸಕ್ಕೆ ಪ್ರಯತ್ನ ಪಡ್ತಾರೆ? ಇಲ್ಲ, ಅದು ಆ್ಯಕ್ಚುಲಿ ಅವತ್ತು ಏನು ಘಟನೆ ನಡೆದಿದೆ ಅವತ್ತು ಹಿಂದಿನ ದಿವಸ ಅವರ ಮನೆಯಲ್ಲಿ ಒಂದು ಫಂಕ್ಷನ್ ಇರುತ್ತೆ, ಎರಡನೇ ಮಗಳು ಒಂದು ಫಂಕ್ಷನ್ ಇರುತ್ತೆ. ಅವಾಗ ನೆಂಟರೆಲ್ಲ ಇರ್ತಾರೆ. ಸೊ ಎಲ್ಲ ಜನಗಳು, ಕೆಲವು ನೆಂಟರೆಲ್ಲ ಅವ್ರ ಮನೇಲಿ ಉಳಿದಿರ್ತಾರೆ. ಸೊ ಹಂಗಾಗಿ ಇವ್ರ ಮೇಲೆ ಯಾವುದೇ ರೀತಿ ಅನುಮಾನ ಬರಲ್ಲ ಅಂತ ಒಂದು ಅವ್ರಿಗೆ ಖಾತ್ರಿ. ಅಂದರೆ ಅವರು ಹೋಗಿಲ್ಲ ಆ ಪ್ಲೇಸಿಗೆ ಅವ್ರು ಹೋಗಿರಲ್ಲ. ಮಾರ್ಚ್ ಅವರು ಆಯಮ್ಮನ್ನು ಅಂದರೆ ನೀಲವೇಣಿ ಆಕೆ ಅಳದು ಮಾಡೋದ್ರೆ ಆಕೆ ಏನು ಮಾಡಿದ ನನಗೆ ಬಿಂಬಿಸ್ಬೋದು. ಅವರು ನಿಮಗೆ ಯಾವ ಒಂದು ಸಣ್ಣ ಕ್ಲೂ ಇಂದ ನೀವು ಈ ಕೇಸ್ನ ಟ್ರೇಸ್ ಮಾಡಿ, ಅಂದರೆ ಏನು ಕ್ಲೂ ಸಿಕ್ತು ನಿಮಗೆ, ಇದೇ ಇವರೇ ಮಾಡಿರ್ಬೋದು ಅಂತ ಹೆಂಗೆ ಅನಿಸ್ತು? ಅಂದರೆ ಯೂಶಲಿ ಒಂದು ಯಾವುದಾದ್ರು ಕ್ಲೂ ಸಿಗುತ್ತೆ, ಯಾಕಂದ್ರೆ ಬೇರೆ ಬೇರೆಯವ್ರು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ರು, ಆದರೆ ಇವರೇ ಮಾಡಿದ್ದಾರೆ ಅಂತ ನಿಮಗೆ ಹೆಂಗೆ ಗೊತ್ತಾಯ್ತು? ಇದು ತನಿಖೆ ಒಂದು ಇದು ಮಾಡಿದಾಗ ಈವ್ನಿಂಗ್ ಯಾವುದೋ ಒಂದು ಬೈಕಲ್ಲಿ ಇವ್ರು ಹೋಗಿರ್ತಾರೆ ಅಂತ ಗೊತ್ತಾಗುತ್ತೆ, ಡಿಸೀಸ್ಡು ಯಾವುದೋ ಒಂದು ಬೈಕಲ್ಲಿ. ಸೊ ಆ ಮುಖಾಂತರ ನಾವು ಅದು ಟ್ರೇಸ್ ಔಟ್ ಮಾಡಿದಾಗ ಫೈನಲಿ ಎಲ್ಲ ಅಫೆನ್ಸ್ ಹೆಂಗಾಗಿದೆ ಅನ್ನೋ ವಿಚಾರ ತಿಳಿದ್ವಿ. ಎಲ್ಲ CC ಕ್ಯಾಮ್ರಾ ಫುಟೇಜ್ ನೆಕ್ಸ್ಟ್ ಮೇಡಮ್, ಈಗ ಇಷ್ಟು ಆನಂದ್ ಮತ್ತು ನೀಲವೇಣಿ ಇಷ್ಟೊಂದು ಸಲಿಗೆಯಿಂದ ಇರೋದನ್ನು ನೋಡಿದ್ರೆ ಕೆಲವೊಂದು ಕಡೆ ಇಬ್ಬರು ಕೂಡ ಅನೈತಿಕ ಸಂಬಂಧ ಇತ್ತ ಅನ್ನುವಂಥದ್ದು ಮೇಲೋಕಿನ ಕಂಡು ಅದು ಆ್ಯಕ್ಚುಲಿ ಡಿಸೀಸ್ಡ್ ಅವ್ರಿಗೆ ಸಹ ಅನುಮಾನ ಇರುತ್ತೆ ಅದ್ರ ಬಗ್ಗೆ. ಅದು ಮುಂದಿನ ತನಿಖೆಯಲ್ಲಿ ತಿಳಿದು ಬರಬೇಕಾಗುತ್ತೆ. ಇಲ್ಲ ಇಲ್ಲ, ಅಕ್ಯೂಸ್ಡ್ ಎಲ್ಲರೂ ಅರೆಸ್ಟೆಡ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.